ಸೆಳೆವ ಸುಳಿಯೊಳಗೆ 18ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ರಾಶಿಕಾ ಋತುಳನ್ನು ಬಹಳ ಹಚ್ಚಿಕೊಂಡಿದ್ದಳು. ಸ್ನೇಹಿತೆ ಎನ್ನುವುದಕ್ಕಿಂತ ಮಿಗಿಲಾಗಿ ತನ್ನ ಒಡ ಹುಟ್ಟಿದ ಸೋದರಿ ಎನ್ನುವಷ್ಟು ಹೆಚ್ಚು ಅವಳ ಬಗ್ಗೆ ಪ್ರೀತಿ ಇತ್ತು. ಋತು ಸಹ ರಾಶಿಕಾಳನ್ನು ಹಾಗೆಯೇ ಪ್ರೀತಿಸಿದರೂ ಮನದಲ್ಲಿ ಸ್ವಲ್ಪ ಅಸೂಯೆ ಇತ್ತು. ಅವಳ ಶ್ರೀಮಂತಿಕೆಯ ಜೀವನ, ಅವಳು ತೊಡುತ್ತಿದ್ದ ಬೆಲೆ ಬಾಳುವ ಬಟ್ಟೆ, ಒಡವೆ, ಆಟಿಕೆ ನೋಡಿ ಒಳಗೊಳಗೆ ತನಗೆ ಇದೆಲ್ಲ ಲಭ್ಯವಿಲ್ಲವಲ್ಲ ಎಂದು ಕರುಬುತ್ತಿದ್ದಳು. ರಾಶಿಕಾ ಹೆಚ್ಚು ಇಷ್ಟಪಡುತ್ತಿದ್ದ ವಸ್ತುವನ್ನು ಋತು ಬೇಕಂತಲೇ ಅದನ್ನು ಅವಳಿಂದ ಪ್ರೀತಿಯಿಂದ ಕೇಳಿ ತನ್ನದಾಗಿಸಿಕೊಳ್ಳುತ್ತಿದ್ದಳು. ರಾಶಿಕಾ ತನ್ನ ಮೆಚ್ಚಿನ ಸ್ನೇಹಿತೆಯಲ್ಲವೇ ಎಂದು ತನಗೆ ಪ್ರಿಯವಾದ ವಸ್ತುವನ್ನು ಕೊಟ್ಟು ಬಿಡುತ್ತಿದ್ದಳು. ರಾಶಿಕಾ ತನ್ನ ಅಂತಸ್ತಿಗೆ ತಕ್ಕಂತಹ ಶಾಲೆಗೆ ಹೋಗುತ್ತಿದ್ದರೆ ಋತು ಅವಳಿಗೆ ಎಟುಕುವಂತಹ ಶಾಲೆಗೆ ಹೋಗಿ ಬರುತ್ತಿದ್ದಳು. ಪ್ರತಿದಿನ ಶಾಲೆ ಮುಗಿದ ನಂತರ ತನ್ನ ಪುಸ್ತಕಗಳನ್ನು ಎತ್ತಿಕೊಂಡು ರಾಶಿಕಾಳ ಮನೆಗೆ ಹೋಗುತ್ತಿದ್ದಳು. ಅವಳ ತಂದೆ ತಾಯಿ ಎಷ್ಟೇ ಬೇಡವೆಂದರೂ ಕೇಳದೆ ಋತು ಹೆಚ್ಚು ಸಮಯ ರಾಶಿಕಾಳ ಮನೆಯಲ್ಲಿ ಕಳೆಯುತ್ತಿದ್ದಳು. ರಾಶಿಕಾ ಸಹ ಮನೆಗೆ ಬರುತ್ತಲೇ ಋತು ಬರುವ ದಾರಿ ನೋಡುತ್ತಾ ತಿಂಡಿ ಸಹ ತಿನ್ನದೇ ಇರುತ್ತಿದ್ದಳು. ಋತು ಬರುತ್ತಿದ್ದಂತೆ ಬಿಸಿ ಬಿಸಿಯಾದ ತಿಂಡಿಯ ಜೊತೆ ಯಾವುದಾದರೂ ಹಣ್ಣಿನ ರಸ ಅಥವಾ ಬಾದಾಮಿ ಹಾಲು, ಹೀಗೆ ಏನಾದರೊಂದು ಪಾನೀಯ ಸಿದ್ಧವಿರುತ್ತಿತ್ತು. ಇಬ್ಬರು ಮಾತನಾಡುತ್ತಾ ಅದನ್ನು ಸೇವಿಸಿ ತಮ್ಮ ಅಂದಿನ ಶಾಲೆಯ ಕೆಲಸ ಮುಗಿಸುತ್ತಿದ್ದರು. ಮುಗಿಸುತ್ತಲೇ ಆಟದ ಸಾಮಾನುಗಳಿದ್ದ ರಾಶಿಕಾಳ ಕೋಣೆಯಲ್ಲಿ ಬಂದಿಯಾದರೆ ಮುಗಿಯಿತು. ಇಬ್ಬರಿಗೂ ಪ್ರಪಂಚ ಮರೆತು ಹೋಗುತ್ತಿತ್ತು. ಕೆಲವೊಮ್ಮೆ ಹೊರಗಡೆ ತಮ್ಮ ಅಂಗಳದಲ್ಲಿ ಆಟವಾಡುತ್ತಿದ್ದರು. ರಾತ್ರಿಯಾಗುತ್ತಲೇ ಮತ್ತೆ ರಾಶಿಕಾಳ ಮನೆಯಲ್ಲಿ ರಾತ್ರಿಯ ಸುಗ್ರಾಸ ಭೋಜನ ಸವಿದು ಒಲ್ಲದ ಮನದಿಂದಲೇ ಋತು ತನ್ನ ಮನೆಗೆ ಹೋಗುತ್ತಿದ್ದಳು. ರಾಶಿಕಾ ಋತು ಹೋದ ನಂತರ ಒಬ್ಬಂಟಿತನ ಅನುಭವಿಸುತ್ತಿದ್ದಳು. ಋತುಳ ಮನೆಯಲ್ಲಿ ಅವಳ ತಂದೆ ತಾಯಿ ರಾಶಿಕಾಳ ಮನೆಯ ಸಹವಾಸ ಅತಿಯಾಗಿ ಬೇಡ ಎಂದು ಎಷ್ಟೇ ಹೇಳಿದರೂ ಋತು ಅವರ ಮಾತು ಕೇಳುತ್ತಿರಲಿಲ್ಲ. ಅಲ್ಲಿ ಸಿಗುವಂತಹ ವೈಭೋಗ ಇಲ್ಲಿ ನೀವೇ ಕೊಡಿ, ಆಗ ನಾನು ಅಲ್ಲಿ ಹೋಗಲ್ಲ ಎಂದು ಮೊಂಡ ಹಠ ಹಿಡಿದಾಗ ಹೆದರಿಸಿ ಬೆದರಿಸಿ ಒಂದೆರಡು ಪೆಟ್ಟು ಕೊಟ್ಟರೂ ಬಗ್ಗದೆ ಹೋದಾಗ ತಮ್ಮ ಬಡತನಕ್ಕೆ ಮರುಗಿ ಈ ಒಬ್ಬ ಮಗಳಾದರೂ ಅಲ್ಲಿ ತಿಂದುಂಡು ಇರಲಿ ಎಂದು ಸುಮ್ಮನಾದರು. ಅವಳ ಸೋದರ ಸೋದರಿಯರು ಸಹ ಋತುಳ ಈ ನಡುವಳಿಕೆ ಕಂಡು ಹೆಚ್ಚು ಅವಳ ಜೊತೆ ಬೆರೆಯುವುದನ್ನು ಬಿಟ್ಟರು. ವರ್ಷಗಳು ಕಳೆದು ಇಬ್ಬರು ಪ್ರೌಢಶಾಲೆಗೆ ಕಾಲಿಟ್ಟರು. ಆಗಲೂ ಅದೇ ಆಯಾ ತನ್ನ ಅದೇ ಹಳೆಯ ಆಟವನ್ನು ಮುಂದುವರೆಸಿದ್ದಳು. ಒಮ್ಮೆ ರಾಶಿಕಾಳ ತಾಯಿ ಯಾವುದೋ ವಸ್ತು ಮರೆತು ಹೋಗಿದ್ದಕ್ಕೆ ಮನೆಗೆ ಬಂದಾಗ ಆಯಾಳ ಕಣ್ಣ ಮುಚ್ಚಾಲೆ ಆಟ ಕಂಡು ಬೆಂಕಿಯಾದರು. ತಮ್ಮ ಮನೆಯನ್ನು ಈ ರೀತಿ ಉಪಯೋಗಿಸುವುದು ನೋಡಿ ಸರಿಯಾಗಿ ಬೈದು ಹೊರಗಟ್ಟಿದರು. ಆಯಾ ಹೊರಟು ಹೋದ ನಂತರ ಅವತ್ತು ಒಂದಿನ ಮನೆಯಲ್ಲಿಯೇ ಉಳಿದರು. ರಾಶಿಕಾ ಶಾಲೆಯಿಂದ ಮನೆಗೆ ಬಂದಾಗ ತಾಯಿಯನ್ನು ನೋಡಿ ಅಚ್ಚರಿಪಟ್ಟಳು. ಸಂತಸವಾದರೂ ಅವರಿಗೆ ತನ್ನ ಹಾಗೂ ಋತುಳ ಸ್ನೇಹ ಗೊತ್ತಾದರೆ ರಂಪವಾಗಬಹುದು ಎಂದು ಹೆದರಿದಳು. ಋತು ಎಂದಿನಂತೆ ತನ್ನ ಪುಸ್ತಕಗಳನ್ನು ಹಿಡಿದು ರಾಶಿಕಾಳ ಮನೆಗೆ ಬಂದಾಗ ಮೊದಲ ಬಾರಿಗೆ ರಾಶಿಕಾಳ ತಾಯಿಯನ್ನು ನೋಡಿ ಬೆದರಿದಳು. ಅವರು ಋತುನ ನೋಡಿ ಯಾರಿವಳು, ಒಳ್ಳೆ ಸ್ಲಮ್ನಿಂದ ಬಂದ ಹಾಗಿರುವಳಲ್ಲ ಎಂದು ಯೋಚಿಸಿದರು. ರಾಶಿಕಾ ತನ್ನ ಕೋಣೆಯಿಂದ ಬಂದವಳೆ ಋತುನ ನೋಡಿ ಆದರದಿಂದ ಸ್ವಾಗತಿಸಿದಳು. ಮಗಳ ಸಮಕ್ಕೆ ನಿಂತ ಋತುನ ನೋಡಿ ರಾಶಿಕಾಳ ತಾಯಿ ಮತ್ತೆ ಕೋಪಗೊಂಡರು. ರಾಶಿಕಾ, ಯಾರೇ ಹುಡುಗಿ, ಇಂಥ ಹೊಲಸು ಜನಾನ ನಮ್ಮ ಮನೆಯೊಳಗೆ ಯಾಕೆ ಬರೋಕ್ಬಿಟ್ಟೆ ಎಂದು ಜೋರಾಗಿ ಗದರಿದರು. ಮಮ್ಮಿ, ಇವಳು ನನ್ನ ಗೆಳತಿ ಋತು ಅಂತ. ನಾನು ಇವಳು ಪ್ರತಿದಿನ ಸೇರಿ ಓದ್ಕೋತೀವಿ, ಆಟ ಆಡ್ತೀವಿ. ನಾನ್ಸೆನ್ಸ್, ನಿನಗೆ ಬೇರೆ ಯಾರೂ ಸಿಗ್ಲಿಲ್ವಾ ಸ್ನೇಹ ಮಾಡೋಕ್ಕೆ? ನಮ್ಮ ಲೆವೆಲೇನು ಇವಳ ಲೆವೆಲೇನು? ಛೆ, ಸ್ವಲ್ಪನೂ ಬುದ್ಧಿ ಬೇಡವಾ? ಮಮ್ಮಿ, ನನಗೆ ಬುದ್ಧಿ ಹೇಳಬೇಡಿ. ಯಾರ ಜೊತೆ ಸ್ನೇಹ ಮಾಡಬೇಕು ಮಾಡಬಾರ್ದು ಅಂತ ನಿಮ್ಮಿಂದ ಕಲಿಯೋದು ನನಗೆ ಬೇಕಿಲ್ಲ. ಇನ್ಫ್ಯಾಕ್ಟ್ ನಿಮಗೂ ಸಹ ನನ್ನ ವಿಷಯ ಬೇಕಿಲ್ಲ ತಾನೇ? ಇಷ್ಟು ದಿನ ಇಲ್ಲದೆ ಇರೋದು ಈಗ್ಯಾಕೆ? ನಿಮ್ಮ ತೋರಿಕೆಯ ಪ್ರೀತಿ ಸಾಕು, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ಎಂದು ಬಾಯಿ ಮುಚ್ಚಿಸಿದಳು. ಋತು ಜೊತೆಗೆ ಎಂದಿನಂತೆ ರಾಶಿಕಾ ಓದು ಮುಗಿಸಿ ಆಟವಾಡಿದ ನಂತರ ರಾತ್ರಿಯ ಊಟಕ್ಕೆ ತನ್ನೊಂದಿಗೆ ಕೂರಿಸಿಕೊಂಡಾಗ ರಾಶಿಕಾಳ ತಾಯಿ ಉರಿದು ಬಿದ್ದರು. ರಾಶಿಕಾಳ ಹಠದ ಎದುರು ಅವರು ಸೋತು ಇಬ್ಬರಿಗೂ ಊಟ ಬಡಿಸುವಂತಾಯಿತು. ಋತು ಹೊರಟು ಹೋದ ನಂತರ ಮಗಳನ್ನು ತರಾಟೆಗೆ ತೆಗೆದುಕೊಳ್ಳಲು ನೋಡಿದಾಗ ರಾಶಿಕಾ ಬಗ್ಗಲಿಲ್ಲ. ಅವಳ ತಂದೆಯ ಜೊತೆ ಚರ್ಚೆ ಮಾಡಿದಾಗ ಅವರು ಸಹ ಮಗಳಿಗೆ ಬುದ್ಧಿ ಹೇಳುವಲ್ಲಿ ಸೋತಿದ್ದರು.
ಅವರಿಬ್ಬರಿಗೂ ಋತುಳ ಅಂತಸ್ತಿಗಿಂತ ಅವಳ ನಡವಳಿಕೆ ರಾಶಿಕಾಳನ್ನು ಕೇವಲ ಅವಳ ಶ್ರೀಮಂತಿಕೆ ಅನುಭವಿಸಲಷ್ಟೇ ಸ್ನೇಹದಿಂದ ಇರುವುದು ಬೇಡವಾಗಿತ್ತು. ಋತು ಸಹಜವಾಗಿ ಸ್ನೇಹದಿಂದ ಇರದೇ ಇರುವುದು ಅವಳ ಅನುಭವಸ್ಥ ಕಣ್ಣು ಕಂಡುಕೊಂಡಿದ್ದವು. ರಾಶಿಕಾ ಮಾತ್ರ ಅವರ ಮಾತು ಕೇಳದೆ ಹೋದಾಗ ಸುಮ್ಮನಾದರು. ಅಡುಗೆ ಮತ್ತು ಇತರ ಮನೆ ಕೆಲಸಕ್ಕೆ ಕೆಲಸದವರನ್ನು ನೇಮಿಸಿದರು. ರಾಶಿಕಾ ತನಗೆ ಆಯಾ ಬೇಡವೆಂದು ತನ್ನ ತಾನು ನೋಡಿಕೊಳ್ಳುವುದಾಗಿ ಹೇಳಿದಾಗ ಈ ರೀತಿಯ ವ್ಯವಸ್ಥೆ ಮಾಡಿದರು. ಆಗಾಗ ಮಗಳನ್ನು ಋತುವಿನಿಂದ ದೂರ ಇರಲು ಅಥವಾ ಒಂದು ಅಂತರದಲ್ಲಿ ಸ್ನೇಹ ಮುಂದುವರೆಸಲು ಹೇಳಿದರು. ರಾಶಿಕಾ ಅವರ ಮಾತನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುತ್ತಿದ್ದಳು. ರಾಶಿಕಾಳ ಸ್ನೇಹ ಋತುವಿನೊಂದಿಗೆ ಹೀಗೆ ಮುಂದುವರಿಯಿತು. ರಾಶಿಕಾಳಿಗೆ ಋತುವಿನ ನಡವಳಿಕೆ ಕೆಲ ಬಾರಿ ಕೋಪ ತರಿಸುತ್ತಿತ್ತು. ತಾನಿಷ್ಟಪಟ್ಟ ವಸ್ತು ಅವಳು ಬಲವಂತವಾಗಿ ಕಿತ್ತುಕೊಳ್ಳುತ್ತಿದ್ದಳು. ಹಾಗೂ ಒಂದು ವೇಳೆ ರಾಶಿಕಾ ಬಿಟ್ಟುಕೊಡಲು ಮನಸ್ಸು ಮಾಡದೆ ಹೋದಾಗ ಅವಳಿಗೆ ತಿಳಿಯದಂತೆ ಋತು ಆ ವಸ್ತುವನ್ನು ಹಾಳು ಮಾಡುವುದೋ ಅಥವಾ ಎತ್ತಿಟ್ಟುಕೊಳ್ಳುವುದೋ ಮಾಡುತ್ತಿದ್ದಳು. ವಯಸ್ಸು ಬೆಳೆದಂತೆ ರಾಶಿಕಾಳ ಮೇಲೆ ಅಸೂಯೆ, ಒಂದು ರೀತಿಯ ಕೋಪ ಬೆಳೆಯುತ್ತಲೇ ಹೋಯಿತು. ರಾಶಿಕಾಳ ಮನಸ್ಸು ಮಾತ್ರ ಋತುವನ್ನು ಎಂದಿನಂತೆ ಸ್ನೇಹದಿಂದಲೇ ತುಂಬಿತ್ತು. ಋತು ಎಷ್ಟೇ ತನ್ನ ವಸ್ತುವನ್ನು ಹಾಳು ಮಾಡಿದರೂ ಅಥವಾ ಹೇಳದೆ ಕೇಳದೆ ತೆಗೆದುಕೊಂಡು ಹೋದರೂ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಇಬ್ಬರು ಶಾಲಾ ದಿನಗಳನ್ನು ಮುಗಿಸಿ ಯೌವನಕ್ಕೆ ಕಾಲಿಟ್ಟರು. ರಾಶಿಕಾ ಅಪ್ರತಿಮ ಸುಂದರಿಯಾಗಿ ಕಂಗೊಳಿಸಿದಾಗ ಋತುವಿಗೆ ತನ್ನ ಸಾಧಾರಣ ರೂಪದ ಬಗ್ಗೆ ಮತ್ಸರ ಭುಗಿಲೆದ್ದಿತು. ಇಬ್ಬರ ಕಾಲೇಜು ಸಹ ಬೇರೆಯದೇ ಇತ್ತು. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಕಾಲೇಜಿನ ಜೀವನ ಸಾಗಿತ್ತು. ಈಗಲೂ ಋತು ಸ್ವಭಾವ ಬದಲಾಗಿರಲಿಲ್ಲ. ರಾಶಿಕಾ ಸಹ ಬದಲಾಗದೆ ತನ್ನ ಸ್ನೇಹಪರತೆ ಮುಂದುವರೆಸಿದ್ದಳು. ರಾಶಿಕಾಳ ಕಾಲೇಜಿನ ಕ್ಯಾಂಪಸ್ ಮತ್ತು ಅಲ್ಲಿಯ ಬಣ್ಣ ಬಣ್ಣದ ಹುಡುಗ ಹುಡುಗಿಯರು ಇತರ ಸಮಾಚಾರವನ್ನು ಪ್ರತಿದಿನ ಕೇಳುತ್ತಿದ್ದ ಋತುಗೆ ಒಮ್ಮೆಯಾದರೂ ಅವಳ ಕಾಲೇಜಿಗೆ ಹೋಗಿ ಭೇಟಿ ಕೊಟ್ಟು ನೋಡಬೇಕು ಎನಿಸುತ್ತಿತ್ತು. ಕಾಲೇಜಿನಲ್ಲಿ ರಾಶಿಕಾಳ ಸ್ನೇಹ ಬಳಗ ಹೆಚ್ಚಾಗಿತ್ತು. ಅವರೆಲ್ಲರೂ ಅವಳಷ್ಟೇ ಶ್ರೀಮಂತ ಮನೆತನದವರಾಗಿದ್ದರು. ಎಲ್ಲರೂ ಸೇರಿ ಆಗಾಗ ಕ್ಲಬ್, ಪಾರ್ಟಿ ಎಂದು 5 ಸ್ಟಾರ್ ಹೋಟೆಲ್ಗೂ ಹೋಗುತ್ತಿದ್ದರು. ವಾರಾಂತ್ಯ ಸಿನಿಮಾ, ಹೀಗೆ ಏನಾದರೂ ಇರುತ್ತಿತ್ತು. ಇದರಿಂದಾಗಿ ಋತುಳ ಜೊತೆ ಒಡನಾಟ ಸ್ವಲ್ಪ ಕಡಿಮೆಯಾಗಿತ್ತು. ಪ್ರತಿದಿನ ಸಂಜೆ ಋತು ಅವಳ ಮನೆಗೆ ಬರುತ್ತಿದ್ದರೂ ರಾಶಿಕಾ ಒಮ್ಮೊಮ್ಮೆ ಮನೆಯಲ್ಲಿ ಇರುತ್ತಿರಲಿಲ್ಲ. ರಾಶಿಕಾ ಇರಲಿ ಬಿಡಲಿ ಅವಳ ಮನೆಯಲ್ಲಿ ತಿಂಡಿ, ರಾತ್ರಿಯ ಊಟ ಮುಗಿಸಿಯೇ ಹೋಗುತ್ತಿದ್ದಳು. ಕೆಲಸದವರು ಏನಾದರೂ ಹೇಳಿದರೆ ರಾಶಿಕಾಳಿಗೆ ಅದರ 2ರಷ್ಟು ಹೇಳಿ ಅವರನ್ನು ರಾಶಿಕಾಳ ಮೂಲಕವೇ ಹೆದರಿಸುತ್ತಿದ್ದಳು. ಇದರಿಂದಾಗಿ ಅವರು ಋತುವಿಗೆ ಹೆದರಿ ರಾಶಿಕಾ ಮನೆಯಲ್ಲಿ ಇಲ್ಲದ ಸಮಯದಲ್ಲೂ ಸಹ ಅವಳನ್ನು ಮನೆಗೆ ಸೇರಿಸುತ್ತಿದ್ದರು. ರಾಶಿಕಾ ತನ್ನೊಂದಿಗೆ ಹೆಚ್ಚು ಇರದೆ ಇರುವುದನ್ನು ಗಮನಿಸಿದ ಋತುಗೆ ಒಂದು ರೀತಿಯ ಅಸಹನೆ ಮೂಡುತ್ತಿತ್ತು. ರಾಶಿಕಾ ತನ್ನ ಹೊಸ ಸ್ನೇಹಿತರೊಡನೆ, ತಮ್ಮ ಸಮಕ್ಕೆ ಇರುವವರೊಡನೆ ಬೆರೆತು ಓಡಾಡುವುದು ನೋಡಿ ಅವಳ ತಂದೆ ತಾಯಿ ಸಂತಸಪಟ್ಟರು. ಋತು ಇನ್ನು ತಾನಾಗಿಯೇ ದೂರವಾಗುವಳು ಎಂದು ಯೋಚಿಸಿದರೂ ಸಹ ಅವಳು ಇವರ ಮನೆಗೆ ಬರುವುದನ್ನು ನಿಲ್ಲಿಸಿರಲಿಲ್ಲ. ಅವಳಾಗಿಯೇ ಅರ್ಥ ಮಾಡಿಕೊಳ್ಳುವಳು ಎಂದು ಸುಮ್ಮನಿದ್ದಷ್ಟು ಅವಳು ಮನೆಗೆ ಬರುವುದು ಕಡಿಮೆ ಮಾಡದೆ ರಾಶಿಕಾ ಇಲ್ಲದ ಸಮಯದಲ್ಲಿ ರಾಶಿಕಾಳ ಕೋಣೆಗೆ ಹೋಗಿ ತನಗೆ ಬೇಕಾದ ಬಟ್ಟೆ, ಒಡವೆ ಧರಿಸಿ ಮೇಕಪ್ ಮಾಡಿಕೊಂಡು ಸುಂದರವಾಗಿ ಕಾಣಿಸುವ ಪ್ರಯತ್ನ ಮಾಡುತ್ತಿದ್ದಳು. ರಾಶಿಕಾಳ ತಾಯಿ ನೇರವಾಗಿ ಮಾತಾಡಿ ಹೇಳಿದಾಗ ಋತು ಮತ್ತೆ ರಾಶಿಕಾಳ ಕಿವಿ ತುಂಬಿದ್ದರಿಂದ ಮತ್ತೆ ಋತುವಿಗೆ ಗೆಲುವು ಸಿಕ್ಕಿತ್ತು. ರಾಶಿಕಾ ಮತ್ತೆ ಮೊದಲಿನಂತೆ ತನ್ನ ಜೊತೆಗೆ ಇರಬೇಕು ಅಥವಾ ತಾನು ಅವಳ ಜೊತೆಗೆ 5 ಸ್ಟಾರ್ ಹೋಟೆಲ್, ಪಾರ್ಟಿ ಎಲ್ಲವನ್ನು ನೋಡಿ ಆನಂದಿಸಬೇಕು ಎಂಬ ಹುಚ್ಚು ಹಠ ಹುಟ್ಟಿತು. ಅದನ್ನು ರಾಶಿಕಾಳ ಎದುರು ಹೇಳಲು ಮುಂದಾದಳು. ಒಂದು ದಿನ ರಾಶಿಕಾ ಮನೆಗೆ ಬೇಗ ಬಂದದ್ದು ನೋಡಿ ಋತು ಸಂತಸದಿಂದ, ಅಂತೂ ಇವತ್ತಾದರೂ ನೀನು ಮನೆಗೆ ಬಂದೆಲ್ಲ ಎಂದಳು. ಇವತ್ತು ಯಾವ ಕ್ಲಾಸ್ ಇರಲಿಲ್ಲ, ಹೊರಗಡೆ ಹೋಗೋ ಮನಸ್ಸು ಇರದ ಕಾರಣ ನೇರವಾಗಿ ಮನೆಗೆ ಬಂದೆ. ಓ ಹಾಗಾ? ಯಾಕೆ ನಿನ್ನ ಹೊಸ ಸ್ನೇಹಿತರು ಯಾರೂ ಬಂದಿರಲಿಲ್ವಾ ಕಾಲೇಜ್ಗೆ? ಬಂದಿದ್ರು, ನನಗೆ ಯಾಕೋ ಮೂಡಿಲ್ಲ. ರಾಶಿ, ನಾನೊಂದು ಮಾತು ಕೇಳಾ? ಕೇಳು. ಇತ್ತೀಚೆಗೆ ನಿನಗೆ ನನ್ನ ಕಂಡ್ರೆ ಆಗಲ್ವಾ? ಯಾಕೆ ಆ ಥರ ಕೇಳ್ತಿದ್ಯಾ? ನಿನಗೇನಾದರೂ ಹುಚ್ಚ? ಮತ್ತಿನ್ನೇನೆ, ಯಾವಾಗ ನೋಡಿದ್ರು ನೀನು ಮನೆಯಲ್ಲಿರಲ್ಲ, ಹೊಸ ಸ್ನೇಹಿತರ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತೀಯ. ನನ್ನ ನೆನಪು ಕಾಡಲ್ವಾ ನಿನಗೆ? ನಾನೊಬ್ಬಳೇ ನಿನಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ. ನೀನೊಬ್ಬಳೇ ನನಗೆ ಸ್ನೇಹಿತೆ ಸಾಕಂತ ಕಾಲೇಜಲ್ಲಿ ನಾನು ಯಾರೊಂದಿಗೂ ಸ್ನೇಹ ಸಹ ಬೆಳೆಸಿಲ್ಲ ಗೊತ್ತಾ? ನೀನು ನೋಡಿದ್ರೆ ಹೀಗಾಡ್ತೀಯಲ್ಲ, ಹೀಗ ಸಮಾಚಾರ? ನೋಡ್ರುತು, ನಮ್ಮ ಸುತ್ತ ಇರೋರ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಸ್ನೇಹದಿಂದ ಇರಬೇಕು. ಎಲ್ಲೇ ಹೋದರೂ ಇಂಥವರೇ ಬೇಕು ಅಂತ ಕೂರಬಾರ್ದು.
ಯಾವಾಗಲೂ ನಾನೇ ಬೇಕು ಅಂದರೆ ಹೇಗೆ ಹೇಳು? ನೀನು ಸಹ ನಿನ್ನ ಕಾಲೇಜಲ್ಲಿ ಸ್ನೇಹಿತರನ್ನ ಮಾಡಿಕೊ, ಅವ್ರ ಜೊತೆ ಓಡಾಡು. ಬಾವಿಯಲ್ಲಿಯ ಕಪ್ಪಿಯ ಹಾಗೆ ಬರೀ ನಾನು ನಮ್ಮ ಮನೆಯ ಅಷ್ಟೇ ಪ್ರಪಂಚ ಅನ್ನೋದ್ರಿಂದ ಹೊರಗೆ ಬಾ. ನಾವೀಗ ಬೆಳೆದು ದೊಡ್ಡವರಾಗಿದ್ದೀವಿ, ನಮ್ಮ ಪ್ರಪಂಚ ಸಹ ಬೆಳೆದಿದೆ. ಇನ್ನು ನಾವು ಹಾಗೆ ಇದ್ದರೆ ಹೇಗೆ? ಎಲ್ಲರೊಂದಿಗೂ ಸ್ನೇಹ ಮಾಡಬೇಕು ಋತು, ಹಾಗಂತ ನಮ್ಮ ಸ್ನೇಹ ಮರೆಯಬೇಕು ಅಂತಲ್ಲ. ನಿನ್ನ ಧೋರಣೆ ಬದಲಾಯಿಸ್ಕೊ. ಈ ಥರದ ಆಕ್ಷೇಪಣೆ ಸರಿಯಲ್ಲ. ಗೊತ್ತಾಯ್ತು ಬಿಡು ರಾಶಿ, ನನಗೆಲ್ಲ ಅರ್ಥ ಆಯಿತು. ನಿನ್ನ ಲೆವೆಲ್ಗೆ ತಕ್ಕ ಸ್ನೇಹ ನಿನಗೆ ತುಂಬ ಹಿಡಿಸಿದೆ. ನನ್ನ ದೂರ ಮಾಡಬೇಕು ಅಂತ ತಾನೇ ನೀನು ಹೀಗೆಲ್ಲ ಹೇಳ್ತಿರೋದು? ಗೊತ್ತಾಯ್ತು, ನೀನೀಗ ಬೆಳೆದು ದೊಡ್ಡವಳಾಗಿದ್ದೀಯ. ನಮ್ಮ ಸ್ನೇಹ ನಿನಗೆ ಅಸಹ್ಯ ಅನ್ನಿಸ್ತಿದೆ ಅಲ್ವಾ? ಅದಕ್ಕೆ ದೂರ ಮಾಡಬೇಕು ಅಂತ ಇದ್ದೀಯಾ? ಆಯಿತು ಬಿಡು, ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ಬರಲ್ಲ ಎಂದು ಕಣ್ಣೀರು ಹಾಕುತ್ತಾ ಹೊರಬಂದಳು. ರಾಶಿಕಾಗೆ ಋತು ಹಾಗೆಲ್ಲ ಆಡಿ ಮನೆಯಿಂದ ಹೊರಟದ್ದು ನೋಡಿ ಬೇಸರವಾಯಿತು. ತಾನೊಂದು ಅರ್ಥದಲ್ಲಿ ಹೇಳಿದರೆ ಇವಳೊಂದು ರೀತಿ ಅದನ್ನು ಅರ್ಥೈಸಿಕೊಂಡಳಲ್ಲ ಎಂದು ಕೋಪ ಸಹ ಬಂದರೂ ಋತುವನ್ನು ಸಮಾಧಾನ ಮಾಡಲು ಮುಂದಾಗಿ ಓಡಿ ಬಂದು ಋತುಳ ಕೈ ಹಿಡಿದುಕೊಂಡು, ಬಾ ಒಳಗೆ, ಎಲ್ಲಿಗೆ ಹೋಗ್ತಿದ್ದೀಯಾ ಎಂದಳು. ಬಿಡು ರಾಶಿ, ನಾನು ಹೊರಟು ಹೋಗ್ತೀನಿ. ಇನ್ಯಾವತ್ತೂ ನಾನು ನಿನ್ನ ಮನೆಗೆ ಬರಲ್ಲ. ನಿನ್ನ ಸ್ನೇಹಿತರ ಜೊತೆ ಹಾಯಾಗಿರು. ನನ್ನಂತಹ ಬಡವಳ ಸ್ನೇಹ ನಿಮಗೆ ಮುಜುಗರ ತರಿಸ್ತಿದೆ. ಹಾಕ್ತೀನಿ ನೋಡು, ಸುಮ್ಮನಿರು, ಹಾಗೆಲ್ಲ ಮಾತಾಡಬಾರ್ದು. ನಾನೇನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೋತೀಯಲ್ಲ. ಛೇ ಋತು, ನಾನು ಹೇಳಿದ್ದು ಕಾಲೇಜಲ್ಲೂ ಸಹ ಸ್ನೇಹಿತರು ಇರಬೇಕು ಅಂತ ಅಷ್ಟೇ ಹೊರತು ನಿನ್ನ ಸ್ನೇಹ ಕೊನೆ ಆಗಬೇಕು ಅಂತಲ್ಲ. ರಾಶಿ, ನೀನೇನೇ ಹೇಳಿದ್ರು ಯಾಕೋ ನನಗೆ ಸರಿ ಬರ್ತಿಲ್ಲ. ನನಗೆ ಬೇರೆ ಯಾರ ಸ್ನೇಹನೂ ಬೇಡ, ನೀನೊಬ್ಬಳು ಇದ್ದರೆ ಸಾಕು ಎಂದು ಭಾವುಕಳಾಗಿ ನುಡಿದಾಗ ರಾಶಿಕಾ ಅವಳ ಸ್ನೇಹಕ್ಕೆ ಮನಸೋತಳು. ಸರಿ ಋತು, ನಾನು ಸಹ ನಿನ್ನ ಪ್ರತಿದಿನ ಆದಷ್ಟು ಬೇಗ ಬಂದು ಭೇಟಿಯಾಗ್ತೀನಿ. ಆದರೆ ವಾರಾಂತ್ಯ ಸ್ವಲ್ಪ ಕಷ್ಟ. ಈಗೀಗ ಮಮ್ಮಿ ಡ್ಯಾಡಿ ಸಹ ವಾರಾಂತ್ಯ ಮನೇಲಿ ಇರ್ತಾರೆ. ನಿನಗೆ ಗೊತ್ತಲ್ಲ ಅವ್ರು ಹೇಗೆ ಅಂತ ಎಂದಾಗ ಋತು, ಹಾಂ ಗೊತ್ತು, ನನಗೇನು ತೊಂದರೆ ಇಲ್ಲ. ದಿನಾಲೂ ನೀನು ನನ್ನ ಜೊತೆ ಸಮಯ ಕಳೀತೀಯಲ್ಲ, ಅಷ್ಟು ಸಾಕು. ರಾಶಿಕಾ ಮತ್ತೆ ಪ್ರತಿದಿನ ಸ್ವಲ್ಪ ಬೇಗ ಬರತೊಡಗಿದಳು. ಋತುವಿನ ಜೊತೆಗೆ ಎಂದಿನಂತೆ ಇರತೊಡಗಿದಳು. ಮರುದಿನ ವಾರಾಂತ್ಯ ಎಂದು ರಾಶಿಕಾ ಸ್ನೇಹಿತೆಯೊಡನೆ ಯಾವುದೋ ಪಾರ್ಟಿ ವಿಷಯವಾಗಿ ಫೋನಿನಲ್ಲಿ ಮಾತನಾಡುತ್ತಿರುವಾಗ ಋತು ಕೇಳಿಸಿಕೊಂಡಳು. ತಾನು ಸಹ ಅವಳೊಂದಿಗೆ ಹೋಗ ಬಯಸಿದಳು. ರಾಶಿಕಾ ಮಾತು ಮುಗಿಸಿದ ನಂತರ ನಿಧಾನವಾಗಿ ಪೀಠಿಕೆ ಹಾಕಿದಳು. ರಾಶಿ, ಯಾವ ಪಾರ್ಟಿನೇ ಎಂದು ಕೇಳಿದಳು. ಅದಾ, ನಮ್ಮ ಗುಂಪಿನಲ್ಲಿ ಇರೋ ಒಬ್ಬರ ಹುಟ್ಟುಹಬ್ಬದ ಪಾರ್ಟಿ ಕಣೆ. ಅದಕ್ಕೆ ನಾಳೆ ನಾವೆಲ್ಲ ಹೋಗ್ತಿದ್ದೀವಿ. ಯಾವ ಬಣ್ಣದ ಬಟ್ಟೆ ಹಾಕೋದು, ಥೀಮ್ ಏನಂತ ಯೋಚನೆ ಮಾಡ್ತಾ ಇದ್ವಿ. ಏನೋ ಬರೀ ಒಂದು ಹುಟ್ಟುಹಬ್ಬದ ಪಾರ್ಟಿಗೆ ಥೀಮಾ? ಹಾಗಂದ್ರೆ ಏನೇ ಎಂದು ಕೇಳಿದ ಋತುಗೆ ಥೀಮ್ಗಳ ಬಗ್ಗೆ ವಿವರಿಸಿ, ನಾಳೆ ಹೊಸ ಥರದ ಥೀಮ್ ಅಂತೆ. ಪ್ರಿನ್ಸ್ ಹಾಗೂ ಪ್ರಿನ್ಸೆಸ್ ಥರ ಗೌನ್ ಸೂಟ್ ಧರಿಸಿ ಹೋಗೋದು ಎಂದಳು. ರಾಶಿ, ನಿನಗೆ ಅಭ್ಯಂತರ ಇಲ್ಲ ಎಂದರೆ ನಾನು ನಿನ್ನ ಜೊತೆ ಬರಲಾ? ನಾನು ಯಾವತ್ತೂ ಇಂತಹ ಪಾರ್ಟಿ ಆಗಲಿ ಹೋಟೆಲ್ ಆಗಲಿ ನೋಡೇ ಇಲ್ಲ. ಒಮ್ಮೆ ನೋಡಬೇಕು ಅಂತ ಆಸೆ ಇದೆ. ಋತು, ನಿನಗೆ ಅಲ್ಲಿ ಬೋರ್ ಆಗಬಹುದು. ಅಲ್ಲಿ ನಿನ್ನ ಪರಿಚಯದವರು ಯಾರೂ ಇರಲ್ಲ. ಮತ್ತೊಮ್ಮೆ ಯಾವಾಗಾದರೂ ನಾವಿಬ್ಬರೇ ಹೋಗೋಣ. ರಾಶಿ ಪ್ಲೀಸ್, ಬೇಡ ಅನ್ನ ಬೇಡವೇ? ನನಗೆ ನೋಡೋ ಆಸೆ ಇದೆ. ಮತ್ತೆ ಯಾವಾಗಾದರೂ ಇಬ್ಬರೇ ಹೋದರೂ ಚಿಂತೆ ಇಲ್ಲ. ನಾಳೆ ಪ್ಲೀಸ್ ಕರೆದುಕೊಂಡು ಹೋಗೆ ಎಂದಳು. ಅವಳ ಕೋರಿಕೆ ನೋಡಿ ರಾಶಿಕಾ ಏನೊಂದು ಹೇಳದಾದಳು. ಮೊದಲೇ ತನ್ನ ಸ್ನೇಹಿತರು ಶ್ರೀಮಂತರು. ಅವರೆಲ್ಲ ಇವಳ ಜೊತೆ ಹೇಗೆ ನಡೆದುಕೊಳ್ಳುವರೋ ಎಂದು ಭಯವಿತ್ತು. ಅಲ್ಲಿ ಬಂದು ಋತುಗೆ ಅವಮಾನ ಆಗಬಾರದು ಎಂದು ರಾಶಿಕಾ ಎಷ್ಟೇ ಬೇರೆ ರೀತಿಯಲ್ಲಿ ಹೇಳಿದರೂ ಋತು ಅವಳ ಮಾತಿಗೆ ಬಗ್ಗದಾದಳು. ವಿಧಿಯಿಲ್ಲದೆ ರಾಶಿಕಾ ಅವಳನ್ನು ಕರೆದೊಯ್ಯಲು ಒಪ್ಪಿದಳು. ಈ ಪಾರ್ಟಿ ಇಬ್ಬರ ಜೀವನ ಬದಲಿಸುವುದರಲ್ಲಿತ್ತು. ಯಾವ ಬದಲಾವಣೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.